ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಗೆ ಇಂದಿನ ಸಂಚಿಕೆ ಸ್ವಾಗತ ಸುಸ್ವಾಗತ. ನಾಣಿ ಬಂದು ಅಗಸ್ತ್ಯ ಮತ್ತು ನಾಣಿ ಇಬ್ಬರು ಕೂಡ ನಿಂತಿರ್ತಾರೆ. ಆಗ ಅಗಸ್ತ್ಯ ನಾಣಿ ಬಾ ನಾನೊಂದು ಕಡೆ ಹೋಗಿ ಬರಬೇಕು ಅಂತ ಅಂತಾನೆ. ಯಾಕೆ ಸರ್, ಎಂತ ಸರ್, ನಾನು ಏನಾದರೂ ಚಹಾ ಬೇಕಾ ಸರ್ ನಿಮಗೆ, ಹೀಗೆ ಪಟ್ ಅಂತ ಮಾಡ್ಕೊಬಂದ್ಬಿಡ್ತೀನಿ ಅಂತ ಅಂತಾನೆ. ಅದೆಲ್ಲ ಏನು ಬೇಡ, ಬಾ ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಅಂತಾನೆ. ಹಂಗಂದಾಗ ಏನು ಹೇಳಿ ಸರ್, ಅದೇನು ಇಲ್ಲೇ ಹೇಳಿ ಅಂತಂತಾನೆ. ಹಂಗಂದಾಗ ಅವಳು ಕಾವೇರಿ ಅಲ್ಲ ದುರ್ಗಿ ಅನ್ನೋದು ನನಗೆ ಗೊತ್ತಿದೆ, ಹೇಳು ನಿನಗೇನು ನಿಜಾಂಶ ಗೊತ್ತು ಅಂತ ಕೇಳ್ತಾನೆ. ನನಗೆ ಕಾವೇರಿ ಟೀಚರ್ ಅಮ್ಮನೇ ಸರ್ ಅವರು, ನಾನು ಹೇಳ್ತಾ ಇಲ್ವಾ, ನಿಜನೇ ಅದು ಅಂತ ಅಂತಾನೆ. ಹಂಗಂದಮೇಲೆ ಈ ಕಡೆ ಕಾವೇರಿ ಹೊರಗಡೆ ಮಲಗಿದ್ದಾಗ ಶಶಿ ಅವ್ರು ಬಂದು, ಯಾಕಮ್ಮ ಯಾಕೆ ಹೀಗೆ ಮಲಗಿದೀಯಾ ಅಂತ ಅಂತಾರೆ. ಯಾಕೋ ಮಾವ, ಯಾಕೋ ಒಂಥರ ಬೇಜಾರು, ಹಾಗಾಗಿ ಮನಸ್ಸೇ ಸರಿ ಇಲ್ಲ ಅಂತ ಅಂತಾರೆ. ಹಾಗೆ ಅಂದ್ಕೊಂಡ್ರೆ ಆಗುತ್ತಮ್ಮ, ಹಾಗೆಲ್ಲ ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು, ಹೌದಲ್ವಾ? ಬರೋದನ್ನೆಲ್ಲ ನಾವು ಅನುಭವಿಸ್ತಾ ಹೋಗಬೇಕು, ಅದಕ್ಕೆ ಪರಿಹಾರನೂ ಕೂಡ ಕಂಡುಕೊಳ್ತಾ ಹೋಗ್ಬೇಕಾಗೇನೆ. ಎದ್ದೇಳು ಅಂತ ಹೇಳಿ ಎಬ್ಬರಿಸ್ತಾರೆ. ಆಮೇಲೆ ಎಬ್ಬರಿಸ್ಬಿಟ್ಟು, ಬಾಮ್ಮ ದೇವಸ್ಥಾನಕ್ಕಾದರೂ ಹೋಗೋಣ, ಸ್ನಾನ ಮಾಡ್ಕೊಂಡು ಬಾ ಹೋಗು ಅಂತ ಅಂತಾರೆ. ಹಂಗಂದಮೇಲೆ ಅತ್ತ ಅಂಬಿಕಾ ಬರ್ತಾಳೆ. ಅಂಬಿಕಾ ಬಂದ್ಬಿಟ್ಟು ಅಗಸ್ತ್ಯನು ಕರೆಯೋಣ ತಡಿ ಅಂತ ಹೇಳಿ ಶಶಿ ಅವ್ರು ಅಂತಾರೆ. ಅದನ್ನು ಕೇಳ್ಬಿಟ್ಟು ಅಂಬಿಕಾ, ಅಗಸ್ತ್ಯನ ಯಾಕ್ರಿ ಕರ್ಕೊಂಡು ಹೋಗ್ತೀರಾ, ಇವಳೇನು ಕಾವೇರಿ ಅಲ್ವಲ್ಲ, ದುರ್ಗಿ ಅಲ್ವಾ ಹತ್ತಾರೆ ಇಟ್ಮೇಲೆ ಅವರೇ ನಮ್ಮ ಮಾಲಾಶ್ರೀ ಅಮ್ಮ ಫ್ಯಾಮ್ನಲ್ವ ನಾನು, ಅದಕ್ಕೆ ಹೇಳ್ತಾ ಇದ್ದೀನಿ. ಪರವಾಗಿಲ್ವೇ, ನನ್ನ ಹೆಸರು ಚೆನ್ನಾಗಿ ನೆನಪಿದೆ ಅಂತ ಅಂತಾರೆ. ಹಂಗಂದಾಗ ಅದಕ್ಕೆ ಶಶಿ ಅವರು ಇದಕ್ಕೆ ಅಗಸ್ತ್ಯ ದೇವಸ್ಥಾನಕ್ಕೆ ಬರಬಾರ್ದಾ, ಬಂದರೆ ಏನು ತಪ್ಪಿದೆ, ಇದೊಳ್ಳೆ ಚೆನ್ನಾಗೈತೆ ಅಂತ ಅಂತಾರೆ. ಆಮೇಲೆ ರವಿನೂ ಬರ್ತಾನೆ. ರವಿ ಬಂದಮೇಲೆ, ಏಯ್ ಕಳಬೇಕು, ಏನು ಸಮಾಚಾರ ಅಂತ ಅಂತಾರೆ. ನೋಡು ನನ್ನ ಮೇಲೆ ಸುಮ್ಮನೆ ಇರಲ್ಲ ಅಂತ ಅಂತಾರೆ. ಆಮೇಲೆ ಅಂಬಿಕಾ ಇದ್ದವಳು, ರೀ ಹೇಗೂ ಇವಳಿಗೆ ನೆನಪಿನ ಶಕ್ತಿ ಇಲ್ಲ ಅಂತಿರೋ ಜೊತೆಗೆ ದುರ್ಗಿ ಅಲ್ವ ಇವಳು ಕಾವೇರಿ ಅಲ್ವಲ್ಲ, ಇವಳನ್ನ ಎಲ್ಲಿಗೆ ಸರ್ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸ್ಬಿಡಿ, ಅವ್ರ ಮನೆಗೆ ಕಳಿಸ್ಬಿಡಿ ಅಂತ ಅಂತಾರೆ. ಹೌದು, ನಾನು ದುರ್ಗಿ ಆದಮೇಲೆ ನಾನು ಕಾವೇರಿ ಅಲ್ಲ ಅಂತ ಗೊತ್ತಾಯ್ತಲ್ವಾ, ನನ್ನನ್ನು ಎಲ್ಲಿಗೆ ಕಳಿಸ್ಬೇಕು ಅಲ್ಲಿಗೆ ಕಳಿಸಿದ್ರೆ ಅಂತ ಅಂತೀನಿ ಅಂತ ಅಂದ್ಕೊಂಡಿದ್ದೀಯಾ? ನಾನು ಎಲ್ಲೂ ಹೋಗೋದಿಲ್ಲ ನಾನು, ಯಾಕೆಂದರೆ ಮಮಾಶ್ರೀ ನನ್ನನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಾವ್ರೆ ಸಾಕಷ್ಟು ಜನ. ಹೊರಗೆ ಹೋಗ್ಬಿಟ್ರೆ ನನ್ನ ಕೊಲೆ ಮಾಡೋಕ್ಕೆ ಇನ್ನೂ ಈಸಿ ಆಗುತ್ತೆ ಅವ್ರಿಗೆ. ಹಾಗಾಗಿ ನಾನು ಯಾರು ಕೊಲೆ ಮಾಡಿದ್ರು ಅಂತ ತಿಳ್ಕೊಳ್ಳೋವರೆಗೂ ನಾನು ಹೋಗೋದಿಲ್ಲ ಹೊರಕ್ಕೆ, ಗೊತ್ತಾಯ್ತಾ ಅಂತ ಅಂತಾಳೆ. ಅಯ್ಯೋ ತೊಲಗ್ತಾಳೆ ಅಂತ ಅಂದ್ಕೊಂಡಿದ್ದೆ, ಇಲ್ಲೇ ಇರ್ತಾಳೆ ಅಂತ ಗೊಣಿಕತಾಳೆ ಮನಸ್ಸಿನಲ್ಲಿ. ಅಂದರೆ ಇತ್ತ ಅಗಸ್ತ್ಯ ನಾಣಿನ ಏನು ಮಾಡಿದರೂ ಬಿಡೋದಿಲ್ಲ. ಹೇಳು ನಾಣಿ, ನಿನಗೆ ನಿಜಾಂಶ ಗೊತ್ತಿದೆ, ನನ್ನ ಹತ್ರನೇ ಮುಚ್ಚಿಡಬೇಡ, ನಾಟಕ ಆಡಬೇಡ, ಹೇಳು, ಎಲ್ಲ ಗೊತ್ತಿದೆ ನಿನಗೆ, ಅವಳು ಕಾವೇರಿ ಅಲ್ಲ, ಅವಳು ದುರ್ಗಿ, ಏನೇನಾಯ್ತು ಹೇಳು ಅಂತ ಕೇಳ್ತಾನೆ. ಇಲ್ಲ ಸರ್, ಎಂಥದ್ದು ಸರ್, ನಿಮ್ಮ ಹೆಂಡತಿ ಬಗ್ಗೆ ನಿಮಗೆ ಗೊತ್ತಿಲ್ವಾ, ಅವರು ನಿಮ್ಮ ಹೆಂಡತಿ ಕಾವೇರಿ ಟೀಚರ್ ಅಮ್ಮನೇ ಸರ್, ನನಗೆ ಇಷ್ಟು ಮಾತ್ರ ಗೊತ್ತು, ನಾನು ಖಂಡಿತ ನಾನು ಸುಳ್ಳು ಹೇಳ್ತಾ ಇಲ್ಲ, ಅಯ್ಯೋ ಮಾಲಿಂಗೇಶ್ವರ ನಾಣೆ ಅಂತ ಹೇಳಂತಾನೆ. ಹಂಗಂದಾಗ ನಾಣಿ, ಅಲ್ಲ ದುಡ್ಡುಗೋಸ್ಕರ ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ನಾಟಕ ಆಡ್ತಾ ಇದ್ದೀರಾ ಅಂತಂದ. ಸರ್ ಅಂತ ಕಿರ್ಚ್ಕೊಳ್ತಾನೆ. ಅಲ್ಲ ದುಡ್ಡು ಕೇಳಿದರೆ ನಾನೇ ಬಿಸಾಕ್ತಿದ್ದೆ ಎಷ್ಟು ಬೇಕಷ್ಟು, ಹಿಂಗೆಲ್ಲ ಈ ಮಟ್ಟಕ್ಕೆ ಮಾತಾಡಬೇಡಿ ಸರ್ ಅಂತ ಅಂತಾನೆ. ಮತ್ತು ನಿಜ ಹೇಳು, ಎಲ್ಲ ಗೊತ್ತು ನಿನಗೆ, ಅವಳು ಕಾವೇರಿ ಎಲ್ಲ ದುರ್ಗಿನಿ. ಇಲ್ಲ ಸರ್, ಕಾವೇರಮ್ಮನೆ ನೆನಪಿನ ಶಕ್ತಿ ಇಲ್ಲ, ಹಾಗಾಗಿ ನೆನಪಿನ ಶಕ್ತಿ ಬಂದ ಮೇಲೆ ನಿಮಗೆ ಗೊತ್ತಾಗ್ತದೆ ಎಲ್ಲ ವಿಚಾರ ಅಂತ ಹೇಳಂತಾರೆ. ಹಂಗಂದಮೇಲೆ ಬೆಟ್ಟದಿಂದ ಬಿದ್ಲು ಹಾಗೆ ಹೀಗೆ ಅಂತ ಎಲ್ಲ ಹೇಳಿದೆ. ಹೌದು, ಬೆಟ್ಟದಿಂದ ಯಾಕೆ ಬಿದ್ದರು, ಎತ್ತ ಬಿದ್ದರು ಅನ್ನೋದು ಗೊತ್ತಾಗ್ತದೆ ನೆನಪಿನ ಶಕ್ತಿ ಬಂದ ಮೇಲೆ ಅಂತ ಅಂತಾನೆ. ಈ ಕಡೆ ಅನಿಕಾ ವಿವೇಕ್ ಭಾಳ ಖುಷಿಯಾಗಿರೋದನ್ನು ನೋಡ್ತಾ, ಏನು ಇಷ್ಟು ಖುಷಿಯಾಗಿದ್ದಾನಲ್ಲ, ಏನು ಸಮಾಚಾರ ವಿವೇಕ್ ಅಂತ ಅಂತಾರೆ. ಇವತ್ತು ವಿಶೇಷವಾದ ದಿನ ನನಗೆ ಅಂತ ನಮಗೆ ವೆಡ್ಡಿಂಗ್ ಆ್ಯನಿವರ್ಸರಿನೂ ಅಲ್ಲ, ಬರ್ತ್ಡೇನೂ ಅಲ್ಲ, ಹಾಗಿದ್ದ ಮೇಲೆ ಇನ್ನೇನು ವಿಶೇಷ ದಿನ ಇವತ್ತು ಅಂತ, ಅದೆಲ್ಲ ಸರ್ಪ್ರೈಸ್ ಅಂತ ಅಂತಾನೆ. ಅದೇನು ಸರ್ಪ್ರೈಸ್ ಹೇಳ್ಬಾರ್ದ ನನಗೆ, ಸರ್ಪ್ರೈಸ್ ಹೇಳ್ಬಿಟ್ರೆ ಸರ್ಪ್ರೈಸಾಗಿ ಎಲ್ಲಿ ಉಳ್ಕೊಳತ್ತೆ ಅನಿಕಾ ಅಂತ ಅಂತಾರೆ. ಏನು ಕಾವೇರಿ ನಾವು ಎಲ್ಲ ನಿಜಾಂಶ ಬಯಲ್ಪಡಬೇಕು ಅಂತ ಬಯಲ್ಪಡಿಸ್ಬೇಕು ಅಂತ ಇದ್ದೀವಲ್ಲ ಅದಾ ಅಂತ ಅಂತಾನೆ. ಅದೆಲ್ಲ ಅಲ್ಲ, ಅವಳ ಅದಕ್ಕೆಲ್ಲ ಬಗ್ಗೋಳಲ್ಲ, ಭಾಳ ಚಾಲಾಕಿ ಇದ್ದಾಳೆ ಅವಳು ಅಂತ ಅಂತಾನೆ ವಿವೇಕು. ಮತ್ತಿನ್ನೇನು ಅಂತ ಮತ್ತೆ ಕೇಳ್ತಾಳೆ. ಕೇಳಿದಾಗ ಏನು ಸರ್ಪ್ರೈಸ್ ಇದೆ ಹೇಳ್ತಾ ಇಲ್ವಾ, ಅವಳಿಗೆ ಹೇಗೆ ಅವಳನ್ನು ಬಗ್ಗುಬಿಡಿಬೇಕು ಅನ್ನೋವಂಥದ್ದು ಗೊತ್ತಿದೆ ಆಯಿತಾ, ಅದಕ್ಕೊಂದು ಪ್ಲ್ಯಾನ್ ಮಾಡಿದ್ದೀನಿ. ಹಾಗಿದ್ರೆ ಅದೇನು ಪ್ಲ್ಯಾನು, ಸರ್ಪ್ರೈಸ್ ಅಂತ ಹೇಳಲಿಲ್ವಾ ಅನಿಕಾ? ಇವತ್ತೇನು ವಿಚಿತ್ರವಾಗಿ ವಿವೇಕ್ ಆಡ್ತಾ ಇದ್ದಾನಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ. ಅಂದ್ಕೊಂಡ್ಮೇಲೆ ಈ ಕಡೆ ಮತ್ತೆ ನಾಣಿನ ಬಲವಂತ ಮಾಡೋಕ್ಕೆ ಶುರು ಮಾಡ್ತಾನೆ ಅಗಸ್ತ್ಯ. ನಡಿ, ಹಾಗಾದರೆ ಅವಳು ಬೆಟ್ಟದಿಂದ ಬಿದ್ಲು ಅಂತ ಹೇಳ್ತೀಯಲ್ಲ, ನಡಿ ಆ ಜಾಗ ತೋರಿಸುವಂತೆ ನನಗೆ ಅಂತ ಕೇಳ್ತಾನೆ. ಸರಿ ಆಯಿತು ಅಂತ ಹೇಳಿ
ಒಪ್ಕೊಳ್ತಾನೆ ನಾಣಿ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಕಾವೇರಿ ನಿಜ ರೂಪ ಬಯಲಾಗಿ ಅಗಸ್ತ್ಯನಿಗೆ ಅಲ್ಲಿಗೆ ಅಗಸ್ತ್ಯನ ಆಟ ಮುಕ್ತಾಯವಾಗ್ತದ. ಇವರಿಬ್ಬರು ಕೂಡ ಚೆನ್ನಾಗಿ ಮುಂದಕ್ಕೆ ಗಂಡ ಹೆಂಡತಿ ಸಂಸಾರ ಮಾಡ್ತಾ ಹೋಗ್ತಾರ. ಏನಾಗ್ತದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡುವ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.